ಆಗ್ಬೋದು, ಕರೆಂಟ್ ಇಲ್ಲ ಆಗ್ಬೋದು, ಎಲ್ಲ ಯೋಚನೆ ಮಾಡಿದಾಗ 30,000 ಇಲ್ಲ ಅಂತಂದರೆ ಯಾವುದೇ ಒಂದು ಫ್ಯಾಮಿಲಿ ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಇರಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಮಿನಿಮಮ್ ಬರೀ 14,000 15,000 ಮಾತ್ರ ಸೀಮಿತವಾಗಿಟ್ಟಿದೆ. ಅದು ಎಷ್ಟೋ ವರ್ಷ ಆಗಿರೋ ಮಿನಿಮಮ್ ಅಂತಂದರೆ ಪ್ರತಿ ವರ್ಷದಂತೆ ಬೆಲೆ ಎತ್ತಿದ ತಕ್ಷಣ ಅನುಗುಣವಾಗಿ ಆ ಮಿನಿಮಮ್ ಇನ್ಕ್ರೀಸ್ ಮಾಡಬೇಕು. ಆದರೆ ಅದು ಆಗ್ತಾ ಇಲ್ಲ. ಬರೀ 400-500 ರೂಪಾಯಿ ಮಾತ್ರ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ. ಅದನ್ನು ನಾವು ಹೋರಾಟ ಮಾಡಿ ಮಿನಿಮಮ್ 19ರಿಂದ ನಿಮಗೆ ಅದು ಮಿನಿಮಮ್ ಬಂದೇ ಬರ್ತದೆ. ಅದು ಆ ರೀತಿ ಮಾಡ್ತೀವಿ ನಾವು. ಮತ್ತೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಕಾರ್ಮಿಕರು ಯಾವುದೇ ಹೋಗ್ತಾ ಇರೋದು. ಈ ದಿನ ಕೂಡ ನಾವು ಟೌನಲ್ಲಿಂದ ಫ್ರೀಡಮ್ ಪಾರ್ಕ್ವರೆಗೂ ರ್ಯಾಲಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ದು. 1000 ಫ್ಲಾಗ್ ಪ್ರಿಪ್ರೇಷನ್ ಮಾಡಿದ್ವಿ. ಅದಕ್ಕೋಸ್ಕರ ಎಲ್ಲ ಫ್ಲಾಗ್ ಹಿಡ್ಕೊಂಡು ಸ್ಲೋಗನ್ ಹಾಕೊಂಡು ಮೇಡೆ ಯಾವ ರೀತಿ ಅದೇ ರೀತಿ ಮಾಡಬೇಕು ಅಂತ. ಆದರೆ ರಾಜ್ಯ ಸರ್ಕಾರ ನಮಗೆ ಪೊಲೀಸ್ ಕಮಿಷನರ್ ಕಡೆಯಿಂದ ನಮ್ಮ ನಾಯಕರನ್ನೆಲ್ಲ ಕರೆಸ್ಬಿಟ್ಟು ನೀವೇನಾದರೂ ರ್ಯಾಲಿ ಮಾಡಿದ್ರೆ ಕಾರ್ಮಿಕರ ಸಂಬಂಧ ಅರೇಂಜ್ ಮಾಡ್ತೀವಿ, ಕಾರ್ಮಿಕರು ಬಿಡೋದಿಲ್ಲ, ನಿಮ್ಮ ಮೇಲೆ FIR ಮಾಡಿಬಿಟ್ಟು ಈ ರೀತಿ ಭಯವುತ ವಾತಾವರಣ ಮೂಡಿಸಿದೆ. ಆದ ಕಾರಣದಿಂದ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು, ನಾಯಕರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಒಂದು ಮುಷ್ಕರ ಮಾಡೋಕ್ಕೆ ಆಯೋಜನೆ ಮಾಡಿದ್ದೇವೆ. ಆ ಒಂದು ಕಾರಣದಿಂದ ಆ ಮುಷ್ಕರಕ್ಕೆ ನಾವು ಹೋದರೂ ಕೂಡ ಲೇಡೀಸ್ ಎಲ್ಲ ಒಂದೇ ಗುಂಪಾಗಿರ್ರಿ, ಎಲ್ಲೂ ಒಂಟಿಯಾಗಿ ಹೋಗ್ಬೇಡ್ರಿ. ಯಾಕಂದರೆ ಅಲ್ಲಿ ಸಾವಿರಾರು ಜನ ಇರ್ತಾರೆ. ನಮ್ಮವ್ರು ಯಾರು ಬೇರೆ ಹುಡುಗರು ಯಾರು ಅಂತ ಗೊತ್ತಾಗೋದಿಲ್ಲ. ಎಲ್ಲರೂ ಲೇಡೀಸ್ ಎಲ್ಲ ಒಂದೇ ಕಡೆ ಕುತ್ಕೊಳ್ರಿ, ಎಲ್ಲೇ ಹೋಗ್ಬೇಕಾದ್ರೆ ಒಂದೇ ಜೊತೆಲಿ ಹೋಗ್ರಿ. ಬಸ್ಸು ಯಾವುದೊಂದು ನೋಟ್ ಮಾಡ್ಕೊಳ್ರಿ, ನಮ್ಮ ನಂಬರಿಗೆ ಇಟ್ಕೊಳ್ರಿ. ಎಲ್ಲೂ ಒಬ್ಬರಾಗಿ ಒಬ್ಬರು ಹೋಗ್ಬೇಡ್ರಿ. ಹುಡುಗರು ಅಷ್ಟೇ, ಲೇಡೀಸು ಅಷ್ಟೇ. ಗುಂಪಲ್ಲೇ ಇರ್ರಿ. ಮತ್ತು 1 ಗಂಟೆ 1:30ಗೆ ನಾವು ಮತ್ತೆ ಬರೋಣ ಊಟ ಮಾಡಿಕೊಂಡು. ಎಲ್ಲ ಗುಂಪಲ್ಲೇ ಇರಿ, ಎಲ್ಲೂ ಚೆದರು ಹೋಗ್ಬೇಡ್ರಿ. ಆಯಿತಾ?